ಎಲ್ಲಾ ಧರ್ಮ ಒಂದೇ ಅಂತಾದ್ರೆ ಮತಾಂತರದ ಅವಶ್ಯಕತೆ ಏನಿದೆ ಅಂತ ಪ್ರಶ್ನಿಸಿದ್ಯಾಕೆ ಮೋಹನ್ ಭಾಗವತ್. ಮತಾಂತರದಿಂದ ಆದ ಸಮಸ್ಯೆಗಳು ಒಂದೆರಡಲ್ಲ. ಅವತ್ತು ಯೋಗಿ ಆದಿತ್ಯನಾಥ್ ಅವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಮುಸ್ಲಿಂ ಜನಸಂಖ್ಯೆ ಹೆಚ್ಚಿದ್ದ ಕಡೆ ಹಿಂದೂಗಳಿಗೆ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ವಾ? ಮುಸ್ಲಿಂ ಮೆಜಾರಿಟಿ ಇರುವ ಪ್ರದೇಶಗಳು ಸೂಕ್ಷ್ಮ ಪ್ರದೇಶಗಳ. ಎಲ್ಲಾ ರಾಜಕೀಯ ಪಕ್ಷಗಳು ರಾಜಕೀಯವನ್ನು ಮೀರಿ ಈ ಮತಾಂತರಕ್ಕೆ ಕಡಿವಾಣ ಹಾಕಬೇಕಾಗಿದೆ. ನಮಸ್ಕಾರ. ಗುಜರಾತ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಆರ್ಎಸ್ಎಸ್ನ ಮುಖ್ಯಸ್ಥ ಡಾಕ್ಟರ್ ಮೋಹನ್ ಭಾಗವತ್ ಅವರು ಎಲ್ಲಾ ಧರ್ಮ ಒಂದೇ ಅಂತಾದ್ರೆ ಮತಾಂತರದ ಅವಶ್ಯಕತೆ ಏನಿದೆ ಅಂತ ಪ್ರಶ್ನಿಸಿದ್ದಾರೆ. ಅದರ ಜೊತೆಗೆ ದುಡ್ಡಿನ ಆಸೆಗಾಗಿ ಅಥವಾ ದುರಾಸೆಗಾಗಿ ಅಥವಾ ಯಾರದ್ದೋ ಭಯಕ್ಕಾಗಿ ಜನರು ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರ ಆಗಬಾರದು ಅನ್ನುವಂತಹ ಒಂದು ಸಂದೇಶವನ್ನ ಕೂಡ ನೀಡಿದ್ದಾರೆ. ಇವರು ಹೇಳಿರುವಂತಹ ಮಾತಿನ ಹಿನ್ನೆಲೆಯಲ್ಲಿ ಮಾತನಾಡೋದಾದ್ರೆ ಮತಾಂತರದಿಂದ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾನೆ ಬಂದಿದೆ. 1950ರಲ್ಲೇ ನೆಹರು ಅವರು ಮತಾಂತರಕ್ಕೆ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಸಂವಿಧಾನಿಕ ಮನ್ನಣೆಯನ್ನ ಕೂಡ ನೀಡಿದ್ರು. ಅಂದ್ರೆ ಮತಾಂತರ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅನ್ನೋ ತರ ಒಂದು ತಿದ್ದುಪಡಿಯನ್ನ ತಂದ್ರು. ಸೊ ನೆಹರು ಅವರ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ಈ ಒಂದು ತಿದ್ದುಪಡಿಯ ಮೂಲಕನೇ ಜನರಿಗೆ ಅರ್ಥ ಆಗುತ್ತೆ. ನೆಹರು ಅವರ ಕಾಲದಿಂದ ಇವತ್ತಿನ ರಾಹುಲ್ ಗಾಂಧಿ ಅವರ ತನಕನೂ ಕೂಡ ಮತಾಂತರಕ್ಕೆ ಕುಮ್ಮಕ್ಕನ್ನ ನೀಡ್ತಾನೆ ಬಂದಿದ್ದಾರೆ. ಮತಾಂತರದಿಂದ ಒಂದು ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳು ತಲೆದೂರುತ್ತೆ. ಮತಾಂತರವಾಗೋದ್ರಿಂದ ಒಂದು ಸಮಾಜದಲ್ಲಿ ಡೆಮೋಗ್ರಫಿ ಏರ್ಪೇರಾಗುತ್ತೆ. ಡೆಮೋಗ್ರಫಿ ಅನ್ನುವಂಥದ್ದು ಒಂದು ಸಮಾಜದ ಒಳಿತಿಗೆ, ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರಬೇಕಾದ್ರೆ, ಆ ಸಮಾಜ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಡೆಮೋಗ್ರಫಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಹಿಂದೂಗಳು ಇಸ್ಲಾಂಗೆ ಮತಾಂತರ ಆಗ್ತಾ ಹೋದ್ರೆ ಇಸ್ಲಾಂನ ಜನಸಂಖ್ಯೆ ಅನ್ನುವಂಥದ್ದು ಏರಿಕೆ ಆಗ್ತಾ ಹೋಗುತ್ತೆ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ, ಇಳಿಕೆ ಆಗ್ತಾ ಬರುತ್ತೆ. ಇದರಿಂದಾಗಿ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಮೊನ್ನೆಯಷ್ಟೇ ಯೋಗಿ ಆದಿತ್ಯನಾಥ್ ಅವರು ಒಂದು ಮಾತನ್ನ ಹೇಳಿದ್ರು. 100 ಹಿಂದೂ ಫ್ಯಾಮಿಲಿ ಇರುವ ಕಡೆ 50 ಮುಸ್ಲಿಂ ಫ್ಯಾಮಿಲಿಗಳು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬಹುದು. ಅದೇ 100 ಮುಸ್ಲಿಂ ಫ್ಯಾಮಿಲಿ ಇರುವಂತಹ ಕಡೆ 50 ಹಿಂದೂ ಫ್ಯಾಮಿಲಿಗಳು ಶಾಂತಿಯಿಂದ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರು. ಯೋಗಿ ಆದಿತ್ಯನಾಥ್ ಅವರು ಮಾಡಿರುವಂತಹ ಪ್ರಶ್ನೆಯ ಆಧಾರದಲ್ಲೇ ಮಾತನಾಡೋದಾದ್ರೆ 100 ಮುಸ್ಲಿಂ ಫ್ಯಾಮಿಲಿ ಇರುವ ಕಡೆ 50 ಹಿಂದೂ ಫ್ಯಾಮಿಲಿಗಳು ಶಾಂತಿಯಿಂದ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ ವೆಸ್ಟ್ ಬೆಂಗಾಲ್ನ ಮುರ್ಷಿದಾಬಾದ್ ಅಲ್ಲಿ ಈಗ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳು ಹೋರಾಟಗಳು ನಡೀತಾನೆ ಇದೆ. ಅಲ್ಲಿ ಯಾವ ರೀತಿಯಾಗಿ ಜನರು ಚಿತ್ರಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ, ಅದರಲ್ಲೂ ಹಿಂದೂಗಳು ಯಾವ ರೀತಿಯಾಗಿ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈಗಾಗಲೇ ಮುರ್ಷಿದಾಬಾದ್ನಲ್ಲಿ 3 ಜನ ತೀರ್ಕೊಂಡ್ರು ಅನ್ನುವಂತಹ ಸುದ್ದಿಗಳು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರ್ತಾನೆ ಇದೆ. ಸೊ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧವನ್ನ ವ್ಯಕ್ತಪಡಿಸಿರುವಂತಹ ಕೆಲ ಮುಸಲ್ಮಾನರು ಯಾವ ರೀತಿಯಾಗಿ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ, ಅದು ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ರೀತಿಯಾಗಿ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ ಅನ್ನುವಂಥದ್ದು ಈ ಒಂದು ಉದಾಹರಣೆಯ ಮೂಲಕ ನಿಮಗೆ ಗೊತ್ತಾಗುತ್ತೆ. ವೆಸ್ಟ್ ಬೆಂಗಾಲ್ ಮಾತ್ರ ಅಲ್ಲ, ಮುಸಲ್ಮಾನರ ಜನಸಂಖ್ಯೆ ಯಾವ ಪ್ರದೇಶಗಳಲ್ಲಿ ಯಾವ ಸಮಾಜದಲ್ಲಿ ಜಾಸ್ತಿ ಆಗಿದೆಯೋ ಅಂತಹ ಪ್ರದೇಶಗಳಲ್ಲಿ ಸಾಕಷ್ಟು ದೊಂಬಿಗಳು, ಗಲಭೆಗಳು, ಕಲ್ಲು ತೂರಾಟಗಳು ಇಂತಹ ಘಟನೆಗಳೇ ನಡೀತಾ ಬಂದಿದೆ. ಈ ಬಗ್ಗೆ ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನ ಇಲ್ಲಿವರೆಗೂ ಕೇಳಿದ್ದೀರಾ. ಮುಸಲ್ಮಾನರ ಜನಸಂಖ್ಯೆ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ಕೇಳಿ. ಮೊನ್ನೆಯಷ್ಟೇ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಾಗ ಅಂದ್ರೆ ಭಾರತ ಗೆದ್ದಾಗ ಹಿಂದೂಗಳು ಆ ಖುಷಿಯನ್ನ ಸಂಭ್ರಮಿಸುವುದಕ್ಕಾಗಿ ಮೆರವಣಿಗೆ ಮೂಲಕ ಸಾಕ್ತಾ ಇರ್ತಾರೆ. ಈ ರೀತಿ ನಡೀತಾ ಇರಬೇಕಾದ್ರೆ ಅತ್ತ ಕಡೆಯಿಂದ ಕೆಲ ಮುಸಲ್ಮಾನರು ಕೆಲ ಪುಂಡರು ಕಲ್ಲು ತೂರಾಟವನ್ನ ನಡೆಸ್ತಾರೆ, ಹಿಂದೂಗಳನ್ನ ಥಳಿಸ್ತಾರೆ. ಆ ಸ್ಥಳಕ್ಕೆ ಬಂದಂತಹ ಪೊಲೀಸರು ಹಿಂದೂಗಳಿಗೆ ಏನ್ ಹೇಳ್ತಾರೆ ಗೊತ್ತಾ, ಇದು ಸೂಕ್ಷ್ಮ ಪ್ರದೇಶ, ಇಲ್ಲಿ ನೀವು ಈ ರೀತಿ ಮೆರವಣಿಗೆಯನ್ನ ಮಾಡಬಾರದು ಅಂತ ಹೇಳ್ತಾರೆ. ಅಂದ್ರೆ ಮುಸ್ಲಿಮರು ಮೆಜಾರಿಟಿ ಇರುವಂತಹ ಪ್ರದೇಶಗಳೆಲ್ಲವೂ ಕೂಡ ಸೂಕ್ಷ್ಮ ಪ್ರದೇಶ ಆಗಿರುತ್ತೆ. ಅಲ್ಲಿ ಹಿಂದೂಗಳು ಯಾವುದೇ ರೀತಿಯ ಹಬ್ಬಗಳನ್ನಾಗ್ಲಿ ಹರಿದಿನಗಳನ್ನಾಗ್ಲಿ ಯಾವುದೇ ಸಂಭ್ರಮಾಚರಣೆಯನ್ನ ಕೂಡ ಮಾಡುವ ಹಾಗಿಲ್ಲ. ಇಷ್ಟೇ ಅಲ್ಲ, ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಹಿಂದೂಗಳು ನವರಾತ್ರಿಯ ಸಮಯದಲ್ಲಿ ದೇವರ ಮೂರ್ತಿಯನ್ನ ಹಿಡ್ಕೊಂಡು ಮೆರವಣಿಗೆ ಹೋಗ್ತಾ ಇರಬೇಕಾದ್ರೆ ಏಕಾಏಕಿಯಾಗಿ ಕೆಲ ಮುಸಲ್ಮಾನರು ಕಲ್ಲು ತೂರಾಟವನ್ನ ನಡೆಸ್ತಾರೆ, ಹಿಂದೂಗಳನ್ನ ಥಳಿಸ್ತಾರೆ, ಅಟ್ಟಾಡಿಸಿಕೊಂಡು ಹೋಗಿ ಹೊಡಿತಾರೆ. ನವರಾತ್ರಿ ಮಾತ್ರ ಅಲ್ಲ, ಗಣೇಶ ಚತುರ್ಥಿಯ ಸಂದರ್ಭದಲ್ಲೂ ಇದೇ ರೀತಿ ಮಾಡ್ತಾರೆ. ಮುಸಲ್ಮಾನರು ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಹಿಂದೂಗಳು ಮೆರವಣಿಗೆಯಲ್ಲಿ ಹೋಗುವಂತಿಲ್ಲ, ಘಂಟಾನಾದ ಕೇಳುವ ಹಾಗಿಲ್ಲ, ಹಿಂದೂಗಳು ಯಾವುದೇ ರೀತಿಯ ಹಬ್ಬವನ್ನ ಆಚರಿಸುವ ಹಾಗಿಲ್ಲ, ದೀಪಾವಳಿಯ ಸಂದರ್ಭದಲ್ಲಿ ಮನೆಗಳಲ್ಲಿ ದೀಪವನ್ನೂ ಬೆಳಗುವ ಹಾಗಿಲ್ಲ. ಇಂಥದ್ದೊಂದು ಘಟನೆ ಮುಂಬೈನಲ್ಲೂ ಕೂಡ ನಡೆದಿತ್ತು. ದೀಪವನ್ನ ಹಚ್ಚಿದ್ದಕ್ಕಾಗಿ ಕೆಲ ಮುಸಲ್ಮಾನರು ಬಂದು ದೊಡ್ಡ ಗಲಾಟೆಯನ್ನು ಕೂಡ ನಡೆಸಿದ್ರು. ಇದೊಂದೇ ಅಲ್ಲ, ಇಂತಹ ಸಾಕಷ್ಟು ಘಟನೆಗಳು ನಡೆದಿದೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡೇ ಮೋಹನ್ ಭಾಗವತ್ ಅವರು ಎಲ್ಲಾ ಧರ್ಮ ಒಂದೇ ಅಂತ ಆದ್ರೆ ಈ ಮತಾಂತರದ ಅವಶ್ಯಕತೆ ಏನಿದೆ ಅಂತ ಪ್ರಶ್ನಿಸಿತ್ತು.
ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯವನ್ನು ಮೀರಿ ಈ ಒಂದು ವಿಷಯದ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ದೇಶದ ಹಿತದೃಷ್ಟಿಯಿಂದ ಈ ಮತಾಂತರ ನಿಷೇಧ ಕಾನೂನನ್ನು ಜಾರಿಗೊಳಿಸುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದು ಮೋಹನ್ ಭಾಗವತ್ ಅವರ ಮಾತುಗಳಿಂದ ಸ್ಪಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.